ಸಾಗರ ನಗರಸಭೆಯ ಮುಂದುವರೆದ ಸಾಮಾನ್ಯ ಸಭೆ ಹಲವು ವಿಚಾರದಲ್ಲಿ ಗದ್ದಲದ ಗೂಡಾಗಿತ್ತು. ಜಿಲ್ಲಾಧಿಕಾರಿ ಕಚೇರಿಗೆ ನಗರಸಭೆಯ ವಿಚಾರ ಮುಟ್ಟಿಸಿದ್ದಾರೆ ಎಂಬ ವಿಚಾರ, ಬಳಿಕ ನಗರ ವ್ಯಾಪ್ತಿಯಲ್ಲಿ ಫ್ಲೆಕ್ಸ್ ಅಳವಡಿಸುವ ಕುರಿತು ಆಡಳಿತ ಮತ್ತು ವಿಪಕ್ಷಗಳು ತೀವ್ರ ಜಟಾಪಟಿ ನಡೆಸಿದವು. ಜಿಲ್ಲಾಧಿಕಾರಿ ಕಚೇರಿಯ ನಗರ ಯೋಜನಾಧಿಕಾರಿಯವರಿಗೆ ನಗರಸಭೆ ಸದಸ್ಯರೊಬ್ಬರು ಫೋನ್ ಮಾಡಿ ಸ್ಥಳೀಯ ಆಡಳಿತ ಸ್ವಚ್ಛತೆ ವಿಚಾರದಲ್ಲಿ ಸುಳ್ಳು ಲೆಕ್ಕ ತೋರಿಸಿದ್ದಾರೆ, ಈ ಕುರಿತ ಬಿಲ್ ಪಾಸ್ ಮಾಡಬೇಡಿ, ನಾವು ದಾಖಲೆ ಸಹಿತ ಲೋಕಾಯುಕ್ತಕ್ಕೆ ದೂರು ನೀಡುತ್ತಿದ್ದೇವೆ ಎಂದಿರೋ ವಿಚಾರವನ್ನು ಪೌರಾಯುಕ್ತ ನಾಗಪ್ಪ ಪ್ರಸ್ತಾಪಿಸಿದರು. ನಮ್ಮ ಮೇಲೆ ನಂಬಿಕೆ ಇಲ್ಲದಿದ್ದರೆ ನಿಮಗೆ ಬೇಕಿರುವ ಅಧಿಕಾರಿ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಿ, ನಾವೆಲ್ಲ ಹೋಗುತ್ತೇವೆ, ತಪ್ಪು ಮಾಡಿದ್ದರೆ ಯಾವುದೇ ತನಿಖೆಗೂ ಸಿದ್ಧರಿದ್ದೇವೆ ಎಂದು ಭಾವೋದ್ವೇಗದಿಂದ ಮಾತನಾಡಿದರು. ನಾವು ಅಧಿಕಾರಿಗಳು ದಯಮಾಡಿ ನಾವು ಹೇಳ್ತೀವಿ, ಆ ವಿಚಾರದಲ್ಲಿ ಚರ್ಚೆ ಆಗ್ತಿದ್ರೆ ಅದು ಯಾವ ಕ್ರಮ ಬೇಕಾದ್ರೂ ನಾವು ಎದುರಿಸೋಕ್ಕೆ ತಯಾರಿದ್ದೀವಿ. ನಾವೆಲ್ಲ ನೌಕರು ಸಭೆಯಿಂದ ಹೊರಗೆ ಹೋಗ್ತೀವಿ. ಮೊನ್ನೆ ಅಧ್ಯಕ್ಷರು ನೀವು ಯಾರಿಗಾದ್ರೂ ರಿಪೋರ್ಟ್ ಮಾಡಿ. ಯಾಕಂದರೆ ನಿಜವಾಗ್ಲೂ ನನಗೆ ನಾಚಿಕೆ ಆಗುತ್ತೆ. ಒಬ್ಬ ಕೌನ್ಸಿಲರ್ ಇದೇ ಮನೆಯವನು ಡಿ ಸಿ ಅವರಿಗೆ, ಪಿ ಡಿಗೆ, ಎಕ್ಸಿಕ್ಯೂಟಿವ್ಗೆ ಫೋನ್ ಮಾಡಿ ಕಸ ಗುಡಿಸೋದ್ರಲ್ಲೇ ಹೊರತು ತಿಂತಾ ಇದ್ದಾರೆ ನೌಕರರು, ಸೈನ್ ಹಾಕ್ಕೊಡ್ರಿ, ನಾವು ಲೋಕಾಯುಕ್ತ ತನಿಖೆಗೆ ಒಳಪಡಿಸ್ತಾ ಇದ್ದೀವಿ ಅಂತ ಫೋನ್ ಮಾಡಿ ಹೇಳ್ತಾರೆ. ನಿನ್ನೆ ನಮ್ಮ ಎಕ್ಸಿಕ್ಯೂಟಿವ್ ಸರ್ ಪ್ಲೀಸ್ ನಮಗೂ ಮಾನಮರ್ಯಾದೆ ಇದೆ ಸರ್, ನಾವೇನು ನಮ್ಮ ಅಪ್ಪ ವ್ಯವಸ್ಥೆ ಬಂದರು, ನಮಗೂ ಮಾನಮರ್ಯಾದೆ ಇದೆ, ಸಮಾಜದ ಹೆಸರಿದೆ, ನಮಗೆ ಯಾರ್ಯಾರಿಗೆ ಸಮಾಜಕ್ಕೆ ಏನೇನು ಹೆಸರಿದೆ ಅಂತ ನಮಗೆ ಬಡ್ಡಿ ವ್ಯಾಪಾರ ಮಾಡೋದಿಲ್ಲ. ಪೌರಾಯುಕ್ತ ನಾಗಪ್ಪನವರ ಮಾತಿಗೆ ಬೆಂಬಲ ಸೂಚಿಸಿದ ಬಿಜೆಪಿ ಸದಸ್ಯರಾದ ಮೇಘರಾಜ್, ಮಧುರಾ ಶಿವಾನಂದ, ಗಣೇಶ್ ಪ್ರಸಾದ್, ಶ್ರೀನಿವಾಸ್ ಮೊದಲಾದವರು ನಗರಸಭೆಯಲ್ಲಿ ಚರ್ಚಿಸಬೇಕಾದ ವಿಚಾರವನ್ನು ಜಿಲ್ಲಾಧಿಕಾರಿ ಕಚೇರಿವರೆಗೆ ಕೊಂಡೊಯ್ದಿರೋದು ತಪ್ಪು, ಇದು ನಗರಸಭೆಗೆ ಮಾಡಿದ ಅಪಮಾನ, ಪೌರ ಕಾರ್ಮಿಕರ ಕೊರತೆ ಇದ್ದಾಗ ಹೊರಗಿನಿಂದ ಸ್ವಚ್ಛತೆಗಾಗಿ ಜನರನ್ನು ಕರೆಸಿ ಅಲ್ಲಿನ ಅಗತ್ಯತೆ ಪೂರೈಸುತ್ತಿರುವುದು ನಾಗಪ್ಪನವರು. ಮಾರಿ ಜಾತ್ರೆ, ಗಣಪತಿ ತೇರು, ಹಬ್ಬ ಹರಿದಿನಗಳಲ್ಲೂ ಅವರು ನಗರವನ್ನು ಸುಂದರವಾಗಿಡುವ ನಿಟ್ಟಿನಲ್ಲಿ ಶ್ರಮಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಅಧಿಕಾರಿಗಳು ಸಿಬ್ಬಂದಿಗಳನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ಗುಡುಗಿದರು. ಬಿಜೆಪಿ ಸದಸ್ಯರ ಮಾತಿಗೆ ಕಾಂಗ್ರೆಸ್ನ ಲಲಿತಮ್ಮ, ನಾಮನಿರ್ದೇಶಿತ ಸದಸ್ಯ ಚಂದ್ರಪ್ಪ ಮೊದಲಾದವರು ದನಿಗೂಡಿಸಿ ಸಿಬ್ಬಂದಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ, ಪೌರಾಯುಕ್ತರು, ಅಧಿಕಾರಿಗಳು ಜನರಿಗೆ ಸೂಕ್ತವಾಗಿ ಸ್ಪಂದಿಸುತ್ತಿದ್ದಾರೆ, ಕೆಲವು ವಿಚಾರ ಇಲ್ಲಿಯೇ ಇದ್ದರೆ ಒಳ್ಳೆಯದು ಎಂದರು. ಸದಸ್ಯರೆಲ್ಲರ ವಾದ ಆಲಿಸಿ ಮಾತನಾಡಿದ ಅಧ್ಯಕ್ಷೆ ಮೈತ್ರಿ ಪಾಟೀಲ್, ನಗರಸಭೆಯಲ್ಲಿ ಸಮಸ್ಯೆಗಳಿದ್ದರೆ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಬಹುದು, ಆದರೆ ಏಕಾಏಕಿ ಜಿಲ್ಲಾಧಿಕಾರಿ ಕಚೇರಿಗೆ ದೂರು ಸಲ್ಲಿಸುವುದು ನಗರಸಭೆ ಆಡಳಿತಕ್ಕೆ ಅಗೌರವ ತೋರಿಸಿದಂತೆ, ಇಂಥ ಘಟನೆ ಮರುಕಳಿಸದಂತೆ ಎಲ್ಲ ಸದಸ್ಯರು ಗಮನ ಹರಿಸಬೇಕು ಎಂದು ಹೇಳಿದರು. ಈಗಿರುವಂತಹ ಪೌರ ಕಾರ್ಮಿಕರಲ್ಲಿ ನಾವು ಎಷ್ಟು ಕೆಲಸವನ್ನು ಮಾಡಿಸ್ಕೋಬೇಕು ಅನ್ನೋದು ನಾವು ಅಧಿಕಾರಿಗಳ ಜೊತೆ ನಾವು ಕೂಡ ಅವರು ನಮಗೆ ಕೊಡ್ತಕ್ಕಂತಹ ವಿಶ್ವಾಸಕ್ಕೆ ನಾವು ಕೂಡ ಅವರಿಗೆ ಸಹಕಾರವನ್ನು ಕೊಡಬೇಕು ಅನ್ನೋದು ನನ್ನ ಅನಿಸಿಕೆ. ಎಲ್ಲ ಸದಸ್ಯರು ಕೂಡ ಈ ಒಂದು ಸ್ವಚ್ಛತೆಯ ವಿಚಾರದಲ್ಲಿ ಯಾರು ಈ ರೀತಿಯಾಗಿ ಬೇಡ ಅಂತ ಹೇಳ್ಬಿಟ್ಟು ಡಿ ಸಿಗೆ ಫೋನ್ ಮಾಡೋದು, ಲೆಟ್ರ್ ಬರೆಯೋದು ಈ ರೀತಿ ಮಾಡಿದ್ದಾರೆ ಅಂದರೆ ಅದು ನಮ್ಮ ಆಡಳಿತಕ್ಕೆ ತಂದಂಥ ಅಗೌರವ ಅಂತ ನಾನು ಹೇಳ್ಕೊಳ್ತಾ, ಇದಕ್ಕೆ ನೀವೆಲ್ಲರೂ ಕೂಡ ಸ್ಪಷ್ಟನೆಯನ್ನು ಕೊಡಬೇಕು. ಸ್ವಚ್ಛತೆಯ ವಿಚಾರದಲ್ಲಿ ನಾವು ಜನಗಳನ್ನು ತಗೊಳ್ಬೇಕು ಅಥವಾ ಇಲ್ಲ ಅನ್ನೋದನ್ನ ಕಮಿಷನರ್. ಸಾಮಾನ್ಯ ಸಭೆಯಲ್ಲಿ ಫ್ಲೆಕ್ಸ್ ಫೈಟ್, ಬಿಜೆಪಿ ಕಾಂಗ್ರೆಸ್ ಜಟಾಪಟಿ. ನಗರ ವ್ಯಾಪ್ತಿಯಲ್ಲಿ ಬಿಜೆಪಿಯವರು ಫ್ಲೆಕ್ಸ್ ಅಳವಡಿಸಿದರೆ ಸಮಾರಂಭ ಮುಗಿದು ಬೆಳಗಾಗೋದ್ರೊಳಗೆ ಕಾಣೆಯಾಗುತ್ತದೆ. ಇದಕ್ಕೆ ಕಳೆದ ಜುಲೈನಲ್ಲಿ ನಡೆದ ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮವೇ ಸಾಕ್ಷಿ. ಆದರೆ ಇತರೆ ಪಕ್ಷದವರು ಫ್ಲೆಕ್ಸ್ ಹಾಕಿದರೆ 3 ತಿಂಗಳಾದರೂ ಅಲ್ಲೇ ರಾರಾಜಿಸುತ್ತಿರುತ್ತದೆ. ಸಾಗರದಲ್ಲಿ ಫ್ಲೆಕ್ಸ್ ಹಾಕುವ ವಿಚಾರದಲ್ಲೂ ರಾಜಕೀಯ ನಡೆಯುತ್ತಿದೆ ಎಂದು ಆರೋಪಿಸಿದರು. ಇದಕ್ಕೆ ಪ್ರತಿಯಾಗಿ ವಿಪಕ್ಷ ನಾಯಕ ಗಣಪತಿ ಮಂಡಗಳಲ್ಲೇ ನಗರಸಭೆಯ ಸಿಬ್ಬಂದಿಗಳು ಯಾರದ್ದೇ ಆದರೂ ಕಾರ್ಯಕ್ರಮ ಮುಗಿದ ಬಳಿಕ ಫ್ಲೆಕ್ಸ್ ತೆಗೆದದ್ದು ಸರಿಯಾಗಿದೆ, ಇದರಲ್ಲಿ ರಾಜಕೀಯ ಮಾಡುವುದು ಬೇಡ ಎಂದು ವಾದಿಸಿದರು. ಇದರಿಂದ ಕೆರಳಿದ ಬಿಜೆಪಿಯ ಗಣೇಶ್ ಪ್ರಸಾದ್, ವಿ ಮಹೇಶ್, ಪ್ರೇಮಾ ಕಿರಣ್ ಸಿಂಗ್ ಮೊದಲಾದವರು ಮೇಘರಾಜ್ ಮಾತಿಗೆ ದನಿಗೂಡಿಸಿದರು. ಇನ್ನೊಂದು ಕಡೆಯಿಂದ ಯಾರೇ ಹೇಳಿದ್ರು ಕೂಡ ತಪ್ಪು, ಅದು ಯಾರು ಹೇಳಿದ್ರು. ಮತ್ತೆ ನಾಗರಾಜ್ ಮೇಸ್ತ್ರಿಯವರಿಗೆ ವೈಯಕ್ತಿಕವಾಗಿ ನಾನು ಕೇಳಿದಾಗ ನನಗೆ ಗೊತ್ತೇ ಇಲ್ಲ, ನನಗೆ ಅಧಿಕಾರಿಗಳಿಂದಲೇ ಸೂಚನೆ ಬಂದಿತ್ತು ಅಂತ ಹೇಳಿದ್ದಾರೆ ವೈಯಕ್ತಿಕವಾಗಿ. ಇದನ್ನು ಇಷ್ಟು ದೊಡ್ಡ ವಿಷಯವನ್ನ ನಾವು ಇಷ್ಟು ಲಘುವಾಗಿ ತಗೊಳ್ಳೋದು, ಪರಿಗಣಿಸೋದು ಯಾವುದೇ ಕಾರಣಕ್ಕೆ
ಸಮಾಧಾನ ತರ್ತಕ್ಕಂಥ ವಿಷಯ ಅಲ್ಲ ಇದ್ರೆ ಸ್ಪಷ್ಟವಾಗಿ ಯಾರು ಹೇಳಿದ್ರು ಅನ್ನೋದು ಬೇಕು. ಮತ್ತೆ ಇನ್ನು ಮುಂದೆ ಅವತ್ತೇ ಇವತ್ತು ಕಾರ್ಯಕ್ರಮ ಆದ್ರೆ ಮೊದಲಿನ ಬೆಳಗ್ಗೆ ತೆಗಿತೀರಾ ನೀವು, ಆ ವಿಷಯ ಸ್ಪಷ್ಟೀಕರಣ ಬೇಕು. ಇತ್ತ ವಿಪಕ್ಷದವರು ಎದ್ದು ನಿಂತು ಆಡಳಿತ ಪಕ್ಷದ ಸದಸ್ಯರ ಮಾತಿಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇಬ್ಬರ ನಡುವೆಯೂ ಕೆಲ ಕಾಲ ವಾಕ್ಸಮರ ನಡೆಯಿತು. ಮೂರು ತಿಂಗಳಾಗಿದ್ರಿ, ಮೂರು ತಿಂಗಳಿದ್ದು ಒಂದು ಫ್ಲೆಕ್ಸ್ 3 ತಿಂಗಳಾಗಿದ್ರಿ, ನೀವೇನು ತೆಗಿಸ್ತೀರಾ? ನಾವು ನೀವು ಅಂದೇ ಸದಸ್ಯರೇ, ನಾನು ಕೇಳ್ತಾ ಇದ್ದೀನಿ ಪ್ರಶ್ನೆನ, ನೀವೇನು ಹೇಳ್ತೀರಾ? ಅದೇನೇ ಆಗ್ಬೇಕಾಗಿರೋದು. ನೀವೇನು ಉದ್ಘಾಟನೆ ಹೇಳಿದ್ರಾ? ಉದ್ಘಾಟನೆ ಬಂದು ಉದ್ಘಾಟನೆ ನೀವೇನು ಹೇಳಿದ್ರು? ಅಂತಿಮವಾಗಿ ಪೌರಾಯುಕ್ತ ನಾಗಪ್ಪ ಮಾತನಾಡಿ, ಇದನ್ನು ಯಾರೇ ಮಾಡಿದ್ದರೂ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ. ಫ್ಲೆಕ್ಸ್ ತೆಗೆಯಲು ಯಾರು ನಿರ್ದೇಶನ ಮಾಡಿದ್ದಾರೆಂದು ಲಿಖಿತ ರೂಪದಲ್ಲಿ ಹೇಳಿಕೆ ನೀಡುವಂತೆ ಪೌರ ಕಾರ್ಮಿಕರ ಮೇಸ್ತ್ರಿ ನಾಗರಾಜ್ಗೆ ನೋಟಿಸ್ ನೀಡಿದರು. ನೋಟಿಸ್ ಕೊಡ್ತೀವಿ, ನಿಮಗೆ ಯಾರು ಹೇಳಿದ್ರು ಅಂತ ನಿರ್ದಾಕ್ಷಿಣ್ಯವಾಗಿ ಬರ್ಕೊಡ್ಬೇಕು. ನೀನೇ ತೆಗೆದ್ರ ಬಗ್ಗೆ ಫೋಟೋ ಇದೆ, ನಿರ್ದಾಕ್ಷಿಣ್ಯವಾಗಿ ಬರ್ಕೊಡುದು. ನನಗೆ ಇಂಥವ್ರು ಹೇಳಿದ್ರು ನಿಮ್ಮ ಕೆಲಸ ಹೇಳಕ್ ಬರೋದು. ಪ್ಲೀಸ್ ಅವರಿಗೆ ನಾನು ಲಿಖಿತವಾಗಿ ನೋಟಿಸ್ ಕೊಡ್ತೀನಿ, ನೀವು ಲಿಖಿತವಾಗಿ ಬರೆದು ಕೊಡ್ಬೇಕು. ಇಂಥವ್ರು ಹೇಳಿದ್ರು ಅಂತ ಬರ್ಕೊಡು, ನಿಮ್ಮ ತಲೆಯನ್ನು ಹೋಗಲ್ಲ. ನನ್ನ ಬಗ್ಗೆ ಹೇಳಿದ್ರೆ ಮುಂಚಿತವಾಗಿ ನೀವು ಸ್ವಾಭಾವಿಕವಾಗಿ ಯಾರೋ ಹಿರಿಯ ಕೌನ್ಸಿಲ್ ಇನ್ನೊಬ್ರು ಹೇಳಿದಾಗ ಪ್ರತಿದಿನ ಮಾಡ್ತಾ ಇರ್ತೀವಿ. ಇನ್ಮೇಲೆ ನೀವೇನು ಮಾಡಿ ಕಮಿಷನರ್ ಅಥವಾ ಅಧ್ಯಕ್ಷರು ಹೇಳತಕ್ಕ ಯಾವ ಕೆಲಸ ಮಾಡಬೇಕು. ಇದೇ ಸಂದರ್ಭದಲ್ಲಿ 2023 ಜೂನ್ 1ರಿಂದ 2025 ಮಾರ್ಚ್ 31ರವರೆಗಿನ 22 ತಿಂಗಳ ಜಮಾ ಖರ್ಚನ್ನು ಪರಿಶೀಲಿಸಿದಾಗ ಕೋಟ್ಯಾಂತರ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣ ಲೂಟಿಯಾಗಿದೆ. ತಿಂಗಳವಾರು ಜಮಾ ಖರ್ಚನ್ನು ಕೌನ್ಸಿಲ್ ಸಭೆಗೂ ತಂದಿಲ್ಲ. ಕಾಮಗಾರಿ ಮತ್ತು ಖರೀದಿಗಳನ್ನು ಜನಪ್ರತಿನಿಧಿಗಳ ಕೌನ್ಸಿಲ್ ಒಪ್ಪಿಗೆ ಪಡೆಯದೆ ಕೇವಲ ಕಚೇರಿ ಟಿಪ್ಪಣಿ ಆಧಾರದಲ್ಲಿ ಖರೀದಿ ಮತ್ತು ಖರ್ಚು ಮಾಡಿರುತ್ತಾರೆ. ಜೊತೆಯಲ್ಲಿ 2025 ಏಪ್ರಿಲ್ 1ರಿಂದ ಜುಲೈ 31ರವರೆಗಿನ 4 ತಿಂಗಳ ಸಾಮಾನ್ಯ ನಿಧಿಯ ಲೆಕ್ಕಾಚಾರವನ್ನು ಶೀಘ್ರವಾಗಿ ಸಭೆಯಲ್ಲಿ ಮಂಡಿಸಿ ಪಾರದರ್ಶಕ ಆಡಳಿತಕ್ಕೆ ಮಾದರಿಯಾಗಬೇಕು ಎಂದು ಕಾಂಗ್ರೆಸ್ ಸದಸ್ಯರು ಡಿಸೆಂಟ್ ನೋಟ್ ಮಂಡಿಸಿದರು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ. ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ. ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ. ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮ ಅಂಗಡಿ. ಹಿಂದೆ ಭೇಟಿ ಕೊಡಿ. ಪಾಂಡುರಂಗ ಟೆಕ್ಸ್ಟೈಲ್ಸ್, ಜವಳಿ ವ್ಯಾಪಾರಿಗಳು, ಜೋಗ ರಸ್ತೆ, ತಾಳಗುಪ್ಪ.